ನಮಸ್ತೆ ಫ್ರೆಂಡ್ಸ್, ಎಲ್ಲ ಆರಾಮಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅದು ಜಾಸ್ತಿ ನಿಮಿಷ ಹೋದರೆ ಅದು ಬೋರ್ ಆಗುತ್ತೆ ಅಂತಂದ್ಬಿಟ್ಟು ಇದು ಪಾರ್ಟ್ 2 ಆಗಿ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ನನ್ನ ಲೈಫಲ್ಲಿ ಏನೆಲ್ಲ ತಿರುವುಗಳು ಆಯಿತು ಅಂತ, ಯಾರು ನನ್ನನ್ನು ನೆಗ್ಲೆಕ್ಟ್ ಮಾಡಿ ನನ್ನನ್ನು ಬೇರೆಯವರ ಒಂದು ಮಾತನ್ನ ಕೇಳಿ ತಿರಸ್ಕರಿಸಿದಂಥ ವ್ಯಕ್ತಿಗಳು ಮತ್ತೆ ನಮಗೆ ಒಂದು 14 ವರ್ಷ ಆದಮೇಲೆ ಮತ್ತೆ ನನ್ನ ಲೈಫಲ್ಲಿ ಅವರೆಲ್ಲರನ್ನೂ ಭೇಟಿಯಾದೆ. ನಾನು 14 ವರ್ಷ ಫ್ರೆಂಡ್ಸ್ ಅವ್ರು ಯಾರನ್ನು ನಾನು ಭೇಟಿಯಾಗಿದ್ದಿಲ್ಲ. ಒಂದು ನನ್ನ ತಂಗಿ ಮದುವೆಯಲ್ಲಿ ಆ ದೊಡ್ಡ ಅತ್ತೆನ ಮೀಟ್ ಮಾಡಿದ್ದೆ, ಅದು 6 ವರ್ಷ. ಅದಾದಮೇಲೆ ನಮ್ಮ ಇನ್ನೊಬ್ಬರು ಅತ್ತೆನ ಅಂದರೆ ನಮ್ಮ ಅಪ್ಪನ ಸೋದರತ್ತೆನ ಮೀಟ್ ಮಾಡಿದ್ದು 14 ವರ್ಷ ಆದಮೇಲೆ ಅವ್ರನ್ನ ಮೀಟ್ ಮಾಡಿದ್ದೆ. ಈ ಎರಡು ಅತ್ತೆದಿರು ಬೇರೆಯವರ ಮಾತನ್ನ ಕೇಳಿ ಅವತ್ತು ಅವರಿಬ್ಬರು ಸ್ಟ್ರಾಂಗಾಗಿ ನಿಂತಿದ್ರೆ ಇವತ್ತು ಈ ಮನೆ ಇಲ್ಲ ಆ ಮನೆ, ಯಾರ ಮನೆಯಲ್ಲಾರು ಒಬ್ಬರ ಮನೆಗೆ ಸೊಸೆಯಾಗಿ ಇರ್ತಿದ್ದೆ ನಾನು. ಯಾಕಂದರೆ ಮನೆ ಮೇಟಿ ತಾಯಿ ಆಗಿರ್ತಾಳೆ. ಆ ತಾಯಿನೇ ಬೇರೆಯವ್ರ ಮಾತನ್ನ ಕೇಳಿಕೊಂಡು ದೂರ ಮಾಡ್ಕೊಂಡಿರ್ತಾರೆ. ಅದೇ ಮತ್ತೆ ಅವರು ನಮ್ಮ ಲೈಫಲ್ಲಿ ಮತ್ತೆ ಬಂದಾಗ ಅವ್ರ ಮಾತುಗಳು ಹೇಗಿರ್ತವೆ ಅಂತಂದರೆ ಫ್ರೆಂಡ್ಸ್, ಆ ಕ್ಷಣದಲ್ಲಿ ನನಗೇನೂ ಅನ್ನಿಸ್ಲಿಲ್ಲ. ಒಟ್ಟಲ್ಲಿ ಅವ್ರು ಮಾಡಿದ್ದಕ್ಕೆ ನಾವು ಪ್ರತಿ ಉತ್ತರ ಕೊಡಬಾರ್ದು ಅಂದ್ಕೊಂಡು ಬಾಯಿ ತುಂಬ ನಾನು ಮಾತಾಡಿಸ್ದೆ. ಒಂದು ಬಂದು ನಮ್ಮ ಹತ್ತಿರ ರಿಲೇಟಿವ್ ತೀರೋಗಿದ್ರು. ಆವಾಗ ಅವ್ರ ಮದುವೆಗೆ ಹೋದಾಗ ನಾನು ನೋಡಿಬಿಟ್ಟು ಓಡಿ ಬಂದು ತಪ್ಪಿಕೊಂಡ್ರು. ನನಗೆ ನಮ್ಮಮ್ಮ, ನಮ್ಮ ಅಪ್ಪಾಜಿ ಮತ್ತು ಹಾಗೆ ನಮ್ಮ ಅತ್ತೆ ಎಲ್ಲ ಇದ್ವಿ. ಅವತ್ತು ಸಾವಲ್ಲಿ ಎಲ್ಲ ಇದ್ವಿ. ಆವಾಗ ಅವರು ನಿಜವಾಗ್ಲೂ ಅಲ್ಲಿ ನನ್ನ ತಾಯಿನೂ ಮಾತಾಡಿಸ್ಲಿಲ್ಲ, ನನ್ನ ಅತ್ತೆನೂ ಮಾತಾಡಿಸ್ಲಿಲ್ಲ. ನನ್ನ ಹತ್ರ ಓಡಿ ಬಂದು ತಪ್ಪಿಕೊಂಡ್ರು. ನಾವಲ್ಲಿ ಸಾವಿಗೆ ಹೋಗಿದ್ದು. ಸಾವು ತೀರಿಸ್ಕೊಂಡು ಒಂದು ನಮ್ಮ ಇನ್ನೊಬ್ಬರು ರಿಲೇಟಿವ್ ಮನೆ ಮಗಳಲ್ಲಿ ಕೂತಿದ್ದೆ. ನನ್ನನ್ನು ನೋಡಿದ್ರು, ಓಡಿ ಬಂದು ತಪ್ಪಿಕೊಂಡ್ರು. ಅವ್ರು ಏನಕ್ಕೆ ತಪ್ಪಿಕೊಂಡ್ರು ಅಂತ ನಂಗೆ ಆ ಕ್ಷಣಕ್ಕೆ ಗೊತ್ತಾಗಲಿಲ್ಲ. ಆಮೇಲೆ ಅಳ್ತಾಯಿದ್ರು. ಯಾಕತ್ತೆ ಅಳ್ತಾ ಇದ್ದೀರಾ ಅಂತ ನಾನು ಕೇಳಿದೆ. ಅವಾಗ ಅವ್ರು ಒಂದೇ ಒಂದು ಮಾತಾಡಿದ್ದು, ಚಿನ್ನನ ಬಿಟ್ಬಿಟ್ಟು ತಗಡುಗಳಿಗೆ ಆಸೆ ಪಟ್ವಿ, ಅದಕ್ಕೆ ಇವತ್ತು ನಮ್ಮ ಲೈಫಲ್ಲಿ ಈ ಥರ ಆಗ್ತಾಯಿದೆ ಅಂತ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಅವರು ಇಷ್ಟಪಟ್ಟು ನೋಡಿ ಮದುವೆ ಮಾಡಿರೋಂಥ ಸೊಸೆದಿರು ಅವ್ರಿಗಂತೂ ಅನ್ನ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಂದು ಅನ್ನ ಹಾಕೋಕ್ಕೆ ಹಿಂದೆ ಮುಂದೆ ನಾಯಿಗಿಂತ ಕೀಳಾಗಿ ಅವ್ರುಗಳನ್ನ ನೋಡ್ತಾ ಇದ್ದಾರೆ. ಅಂದರೆ ಅವರು ಬೇರೆ ಸಂಬಂಧ ಹುಡುಕಿ ತಗೊಬಂದಿರುವಂಥ ಸೊಸೆದಿರು ಅವ್ರನ್ನ ಎಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ ಅಂದರೆ, ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ ನನ್ನ ಒಂದು ರಕ್ತ ನನ್ನ ರಕ್ತನೇ ಅಂತ. ಅಳ್ತಾ ಇದ್ರು ಅವತ್ತು. ನನಗೆ ಅಂತ ಆಶ್ಚರ್ಯ ಆಗೋಯ್ತು ಅವ್ರು ಅಳ್ಳೋದು ನೋಡ್ಬಿಟ್ಟು. ಯಾಕತ್ತೆ ಇಷ್ಟೊಂದು ಅಳ್ತಾ ಇದ್ದೀರಾ ಅಂತ. ನಾವು ಹೇಳಿಕೆ ಮಾತು ಕೇಳಬಾರ್ದಾಗಿತ್ತು, ಹೇಳಿಕೆ ಮಾತು ಕೇಳ್ಕೊಂಡು ಇವತ್ತು ಈ ಥರ ಆಗೋಯ್ತು, ನಮ್ಮನೆ ಮಾಣಿಕ್ಯ ನಮಗೆ ಅಂತ ಅಂದ್ಕೊಂಡು ಹತ್ರು. ಆಯಿತು ಬಿಡಿ, ನಮ್ಮ ಕಾಲ ಮೀರೋಗಿರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಅದು ಯಾಕಂದರೆ ನಾವೇನು ನಮ್ಮ ವ್ಯಕ್ತಿತ್ವ ಏನು ಅಂತ ತಿಳಿಬೇಕಂದ್ರೆ ನಾವು ಏನಾರ ಸಾಧನೆ ಮಾಡಿ ನಾವು 4 ಜನರಂಗೆ ಹೇಗಿರ್ತೀವಿ ಅಂತ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ನಾವು ಅವ್ರ ಮಕ್ಕಳಲ್ಲ ಅನ್ನೋದನ್ನ ನಮ್ಮ ಅಪ್ಪನ ಹೆಸರನ್ನ ನಾವು ಉಳಿಸ್ಕೊಂಡಿದ್ದೀವಿ ಇಲ್ಲಿವರೆಗೂ. ಯಾರು ಏನೇ ಅನ್ಕೋಬೋದು ನೋಡ್ರಿ. ತೂಕವಾಗಿರೋರು 4 ಜನ, ತೂಕವಾಗಿರೋರು ಎಲ್ಲ ಕತ್ತಕ್ಕೂ ನೇರವಾಗಿ ತೂಕವಾಗಿರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅದು ಸರಿ ಇರುತ್ತೆ. ಆದರೆ ಎಲ್ಲ ಮೋಸ್ಟ್ ಗಲೀಜಾಗಿರೋರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅದನ್ನು ನಾವು ಇದು ಮಾಡಬೇಕಂತೆ. ಹಾಗೆ ನಾನು ಅವ್ರ ಮಾತುಗಳನ್ನೆಲ್ಲ ಎದೆ ಮೆಟ್ಟಿ ನಿಂತ್ಕೊಂಡು ಯಾವ ಅತ್ತೆ ನನ್ನನ್ನು ಬೇಡ ಅಂದಿದ್ರು ಅದೇ ಅತ್ತೆ ಕಣ್ಣೀರಿಟ್ರು. ಅವತ್ತು ನನ್ನ ಮನಸ್ಸು ತುಂಬಾ ಬೇಜಾರಿತ್ತು. ಆದರೆ ನಾನು ಬರ್ತಾ ಸತ್ಯ ನೋಡಿ ಪಲ್ಲಿನ ರುಚಿತೈತೆ. ನಾನು ನಮ್ಮಮ್ಮಂಗೆ ಹೇಳ್ಕೊಂಬಂದೆ, ಅಮ್ಮ ಅಳ್ತಾ ಇದ್ರಮ್ಮ ಅಂತ. ಅವ್ರು ಮಾಡಿದವ್ರಿಗೆ ಬಿಡು ಅಂತ ನಮ್ಮಮ್ಮ ಅನ್ಕೊತು. ನಮ್ಮ ಅತ್ತೆಗೂ ಹೇಳಿದೆ, ಅತ್ತೆ ಈ ಥರ ಹೇಳ್ತಾಯಿದ್ರು ಅಂತ. ಬಿಡು ಹೇಳಿಕೆ ಮಾತು. ಇವತ್ತು ಅವ್ರ ಮನೆ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಲೋಟ ನೀರು ಕೊಡೋರಿಲ್ಲ, ಒಂದು ಲೋಟ ಕಾಫಿ ಕೊಡೋರಿಲ್ಲ, ನಿನ್ನ ಯಾರು ಅನ್ನಂಗಿಲ್ಲ. ಅವ್ರು ಊಟ ಹಾಕ್ದಾಗ ಹಾಕಿಸ್ಕೋಬೇಕು, ತಿನ್ನೋ ಅಂದಾಗ ತಿನ್ನಬೇಕು. ಈ ಥರ ಅವ್ರ ಒಂದು ಅತ್ತೆ ಪರಿಸ್ಥಿತಿ. ಇನ್ನೊಂದು ಅತ್ತೆ ಪಾಪ ಅವರು ನಮ್ಮ ಮನೆಗೆ ಹುಡುಕೊಂಡೇ ಬಂದಿದ್ರು. ಹುಡ್ಕೊಂಡು ಬಂದು ಎಷ್ಟು ಹತ್ರ ಅವರು ಅಂತಂದರೆ, ನಮ್ಮಮ್ಮ ಬೇರೆ ಕಡೆ ಇದ್ದರು, ನಮ್ಮ ಜೊತೆ ಇಲ್ಲಿರ್ತಿದ್ದಿಲ್ಲ, ಇನ್ನೊಂದು ಕಡೆ ಇದ್ದರು ಅವರು. ದೇವಸ್ಥಾನಕ್ಕೆ ಹೋಗಿ ನಮ್ಮನೆ ಅಡ್ರೆಸ್ನ ಹುಡುಕೊಂಡು ಬಂದಿದ್ದಾರೆ. ಹುಡ್ಕೊಂಡು ಬಂದು ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ನಾನು ಚೆನ್ನಾಗಿರ್ತಿದ್ನೇನೋ ಅಂತ ಎಷ್ಟು ಹತ್ರ ಅಂದರೆ ಫ್ರೆಂಡ್ಸ್ ಅವರು
ಫಸ್ಟ್ ಆಫ್ ಆಲ್ ನಾನು ಮದುವೆ ಆಗ್ಬೇಕು ಹೋಗಿದ್ದಿದ್ದೆ ಅವ್ರ ಮನೆಗೇ, ಅಂದರೆ ನನ್ನ ಅಪ್ಪನ ತಂಗಿಯವ್ರ ಮನೆಗೆ, ಅಲ್ಲ ಸಾರಿ ಅಕ್ಕನ ಮನೆಗೆ. ಸಿಕ್ಕಾಪಟ್ಟೆ ಹತ್ರ ಅವರು ತಿಂದಂಥ ಮಕ್ಕಳುಗಳನ್ನ ಬಿಟ್ಬಿಟ್ವಿ ಅವ್ರವ್ರ ಮಾತು ಕೇಳಿಕೊಂಡು. ಅವತ್ತು ಅವ್ರ ಮಾತನ್ನ ನಾವು ಕೇಳ್ದೋಗಿದ್ರೆ ಇವತ್ತು ನಾವೆಲ್ಲ ಈ ಥರ ಇರ್ತಿದ್ದಿಲ್ಲ ಅಂತ ಅಂದ್ಕೊಂಡು. ಅಂದರೆ ಅವ್ರು ಚಾಯ್ಸ್ ಮಾಡಿ ಹೇಳಿಕೆ ಅವ್ರವ್ರ ಮಾತು ಕೇಳಿಕೊಂಡು ತಂದಿರುವಂಥ ಸೊಸೆ ಅವ್ರನ್ನ ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ, ಪಾಪ ಅವ್ರಿಗೆ ಒಂದೊಂದು ಟೈಮ್ 1 ಹೊತ್ತು ಊಟ ಕೊಟ್ಟು 2 ಹೊತ್ತು ಹಸ್ಕೊಂಡಿರ್ತಾರೆ. ಅಷ್ಟೊಂದು ಎಲ್ಲ ಅವರು ಪ್ರತಿಯೊಂದೆಲ್ಲ ಮಕ್ಕಳಿಗೆ ವಹಿಸ್ಬಿಟ್ಟಿದ್ದಾರೆ. ಎಲ್ಲನೂ ಅವ್ರದ್ದೇ ಜವಾಬ್ದಾರಿ. ಅಂದರೆ ಅವ್ರು ಯಾವಾಗ ಊಟ ಕೊಡ್ತಾರೆ ಅವಾಗ ಇಸ್ಕೋಬೇಕು, ಅಲ್ಲ ಈಚೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರಬೇಕು, ಆ ಥರ ಇರ್ತೈತೆ. ಇವಾಗ ಅವ್ರಿಗೆ ಅರ್ಥ ಆಗ್ತೈತೆ. ನಾವು ಚಿಂದಂಥ ಮಕ್ಕಳುಗಳನ್ನ ಕಳ್ಕೊಂಡ್ವಿ. ನನ್ನ ತಮ್ಮನ ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿದ್ದೋ, ನಮ್ಮನ್ನು ಚೆನ್ನಾಗಿ ಭಾವನಿಸ್ತಿದ್ದೋ ಅಂತ. ಯಾಕಂದರೆ ನಾವು ಯಾರೇ ಬರಲಿ ಫ್ರೆಂಡ್ಸ್, ಎಂಥ ಶತ್ರುಗಳೇ ನಮ್ಮ ಮನೆಗೆ ಬಂದ್ರೂ ನಾವು ಬಾಯಿ ತುಂಬ ಮಾತಾಡಿಸ್ತೀವಿ, ಒಂದು ಲೋಟ ನೀರು ಕೊಡ್ತೀವಿ, ಊಟ ಮಾಡಿ ತಿನ್ನಿ ಉಣ್ಣಿ ಅಂತ ಅಂದ್ಕೊಂಡು. ತುಂಬ ಜನ ಅವ್ರು ಏನೇ ಬೈಲಿ ಆಡಲಿ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಮಾತಾಡಿ ಕಳಿಸ್ತೀವಿ. ಒಂದು ಮನುಷ್ಯನಿಗೆ ಬೇಕಾಗಿರೋದು ಫ್ರೆಂಡ್ಸ್ ಏನೂ ಅಲ್ಲ, ಅವ್ರನ್ನ ಬಾಯಿ ತುಂಬ ಎಂಥ ಶತ್ರುಗಳು ಬಂದ್ರೂ ಅವ್ರನ್ನ ಬಾಯಿ ತುಂಬ ಮಾತಾಡಿಸ್ಬೇಕಂತೆ, ಒಂದು ಲೋಟ ನೀರು ಕೊಡಬೇಕಂತೆ. ಆಗಲೇ ನಮ್ಮ ಸಂಸ್ಕಾರ ಏನು ಅನ್ನೋದು ಕಲಿಯೋದು. ನಾವು ಹಾಗೆ ಫ್ರೆಂಡ್ಸ್, ನಮ್ಮಮ್ಮ ಆಗಲಿ ನಾನಾಗಲಿ ನಮ್ಮ ಅತ್ತೆ ಆದ್ರೂ ಅಷ್ಟೇ, ನಾನು ಅವ್ರ ಬಗ್ಗೆ ಹೇಳ್ಕೊತೀನಿ. ಅವ್ರು ಯಾರೇ ಹೋದ್ರೂ ಕಾಫಿ ಟೀ ಊಟ ತಿಂಡಿ ಇಲ್ಲದಂತೆ ಕಳಿಸಲ್ಲ. ಕಷ್ಟ ಇರ್ಬೋದು, ಕಷ್ಟ ಇದ್ರೂ ಹೋದವ್ರಿಗೊಂದು ಲೋಟ ನೀರಾರು ಕೊಟ್ಟೆ ಕೊಡ್ತಾರೆ. ನಾವು ಅಷ್ಟೇ ಫ್ರೆಂಡ್ಸ್, ಬಡತನ ಇರಲಿ ಸಿಡಿತನ ಇರಲಿ ಯಾರೇ ಬಂದ್ರೂ ನಾವು ಹಸ್ಕೊಂಡಿದ್ರು ಅವ್ರಿಗೆ ಊಟ ಹಾಕಿ ನಾವು ಕಳಿಸುವಂಥದ್ದು. ಹಾಗಾಗಿ ಅವರು ಅವತ್ತು ನಮ್ಮ ಮನೆಗೆ ಬಂದು ತುಂಬ ಹತ್ರು. ನಾವು ಹೇಳಿಕೆ ಮಾಡಿ ಅಷ್ಟು ತಲೆ ತುಂಬಿಸಿದ್ರು, ನಮ್ಗೆ ಹಿಂಗೆಲ್ಲ ಹೇಳಿದ್ರು ಹಂಗೆಲ್ಲ ಹೇಳಿದ್ರು, ನಿಮ್ಮ ಬಗ್ಗೆ ಕೆಟ್ಟದಾಗೆಲ್ಲ ಹೇಳಿದ್ರು. ಆ ಟೈಮಲ್ಲಿ ಗಂಡು ಮಕ್ಕಳ ಮನಸ್ಥಿತಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವತ್ತು ಅವರೊಬ್ಬರು ಕರೆಕ್ಟಾಗಿ ನಿಂತು, ಯಾರು ಏನೇ ಅಂದ್ಕೊಳ್ಳಿ ನೀವೆಲ್ಲ ಏನು ಕರೆಕ್ಟಾಗಿದ್ದೀರಾ ಅಂತ ಅಂದ್ಕೊಂಡು ಅವರೊಬ್ಬರು ನಿಂತು, ನಾನು ಅದೇ ನನ್ನ ತಮ್ಮನ ಮಗಳನ್ನ ನಾನು ಮಾಡ್ಕೋತೀನಿ ಅಂತ ಧೈರ್ಯವಾಗಿ ಅವ್ರು ಅವತ್ತು ನಿಂತಿದ್ದಿದ್ರೆ ಇವತ್ತು ನಾವು ಅವ್ರ ಮನೇಲಿ ಯಾರು ಒಬ್ಬರ ಮನೇಲಿ ಒಬ್ಬರ ಮನೆ ಒಳ್ಳೇದಾಗೇ ಆಗ್ತಿತ್ತು ಅಲ್ವಾ. ಯಾವತ್ತೇ ಆದರೂ ಫ್ರೆಂಡ್ಸ್, ಅಪ್ಪ ಇಲ್ಲ ಅಂದ ತಕ್ಷಣ ಮನೆ ಮಕ್ಕಳು ಯಾವತ್ತೂ ಕೆಟ್ಟವರಾಗಿರಲ್ಲ. ಅವರು ಓದಿ ಉದ್ಧಾರ ಆಗಿ ಜೀವನನ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅಪ್ಪ ಇಲ್ಲ ಅಂತ ಆ ನೋವಲ್ಲಿ ಬೆಂದಿರೋಂಥ ಹೆಣ್ಣು ಮಕ್ಕಳು ಗಂಡನ ಮನೇಲಿ ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಗಂಡನ ನೋಡಿಕೊಂಡು ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡಿರುವಂಥ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ತಾರೆ, ಏನೇ ಬಂದರೂ ಎದುರಿಸುವಂಥದ್ದು. ಯಾಕಂದರೆ ಅವಳು ನೆಕ್ಸ್ಟು ಹೋಗುವಂಥ ಮನೆಗಳಲ್ಲಿ ಗಂಡನ ತಂದೆ ಥರ ನೋಡೋಕ್ಕೆ ಇಷ್ಟಪಡ್ತಾಳೆ. ಅತ್ತೆ ಮಾವನಲ್ಲೂ ಅಷ್ಟೇ ತನ್ನ ಮನೇನ ನೋಡ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಹಂಗೆ ಅಂದ್ಕೊಂಡು ಎಲ್ಲ ಹೆಣ್ಮಕ್ಳನ್ನ ಕೆಟ್ಟವರು ಅಂತ ಅಂದ್ಕೊಳ್ಳೋದಿಲ್ಲ. ಕಾಲ ಫ್ರೆಂಡ್ಸ್ ಮೀರೋಗ್ಬಿಡುತ್ತೆ. ಆ ಮೀರೋಗಿರೋ ಕಾಲ ಮತ್ತೆ ಬರಬೇಕಂದ್ರೆ ನಾವು ಏನಾರು ಮಾಡಿ ಅವ್ರ ಮುಂದೆ ಬದುಕಬೇಕಂತೆ. ಇವತ್ತಿಗೂ ನಾವು ಹೋದರೆ ನಮ್ಮ ತಂದೆ ಹೆಸರು ಮಂಜುನಾಥ್ ಅಂತ, ಆದರೆ ಎಲ್ಲ ಕರೆಯೋದು ಅಣ್ಣೆ ಸ್ವಾಮಿ ಅಂತ. ಇವತ್ತು ಹೋದ್ರೂ ನಾವು ದಾರಿಲಿ ಹೋಗ್ತಾಯಿದ್ರು ನಮ್ಮ ಊರಿಗೆ ನಮ್ಮಪ್ಪ ಬೆಳೆದು ಊರಿಗೆ ಹೋದ್ರೂ ಅಣ್ಣೆ ಸ್ವಾಮಿ ಮಗಳು ಅಂತಲೇ ಹೇಳೋದು. ಆದರೆ ನಮ್ಮ ಅಪ್ಪನ ಹೆಸ್ರು ಜೊತೆ ನಮ್ಮ ಹೆಸರು ಇನ್ನೂ ಹಿಡಿದಿದೆ ಆಯಿತಾ. ಯಾರ್ಯಾರೋ ಖಾಲಿ ಪೋಲಿಗಳು ಮಾತಾಡ್ಬೋದು ಅಷ್ಟೇ. ಖಾಲಿ ಡಬ್ಬ ಯಾವತ್ತಿದ್ರೂ ಖಾಲಿ ಡಬ್ಬನೇ, ತುಂಬಿದ ಡಬ್ಬ ತುಂಬಿದೆ. ಯಾವತ್ತು ಖಾಲಿ ಡಬ್ಬನೇ 1 ರೂಪಾಯಿ ಕಾಯಿನ್ ಹಾಕಿದ್ರೆ ಸೌಂಡ್ ಮಾಡೋದು, ತುಂಬಿದೆ ಯಾವತ್ತೂ ಸೌಂಡ್ ಮಾಡಲ್ಲ. ಹಾಗೆ ಕೆಲವ್ರುಗಳು ಮಾತಾಡೋಕ್ಕೆ ಏನು ದುಡ್ಡು ಕೊಡಬೇಕಾ, ಮಾತಾಡ್ತಾರೆ. ಯಾಕಂದರೆ ಅವ್ರು ಮಾತಾಡೋಕ್ಕೆ ಇನ್ನೊಬ್ರು ಯಾರು ಹೋಗಿ ಚಾಡಿ ಹೇಳಿದರೆ ಮಾತ್ರ, ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಿದರೆ ಮಾತ್ರ ಒಬ್ಬರು ಮಾತಾಡೋದು. ಸುಮ್ಮನೆ ಯಾರೋ ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ನೋಡಿ ಇವಾಗ ನಾನೇನೋ ಇರ್ತೀನಿ, ಈಗ ನಮ್ಮಿಲ್ಲೇ ನಾನು ಈ ಏರಿಯಾದಲ್ಲಿದ್ದೀನಿ, ಇನ್ನೊಂದು ಏರಿಯಾ ನಮಗೆ ಗೊತ್ತಿಲ್ಲ, ಇನ್ನೊಂದು ಏರಿಯಾದಲ್ಲಿ ನಮ್ಗೆ ಆಗದಿದ್ದವ್ರು ಯಾರು ಅಲ್ಲಿದ್ದರೆ ಮಾತ್ರ ಅಲ್ವಾ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗೋದು. ಈಗ ಎಲ್ಲ ಸಲನ್ನೆಲ್ಲ ನಾವು ಒಬ್ಬರ ಬಗ್ಗೆ ಹೇಳ್ದಾಗಲೇ ಮಾತ್ರ ಅಲ್ವಾ ನಮ್ಮ ಬಗ್ಗೆ ಅವ್ರು ಹಗುರವಾಗಿ ಮಾತಾಡೋದು. ಹಾಗೆ ನಮ್ಮೂರಲ್ಲಿ ಸುಮ್ಮನೆ ಹೋಗ್ತಾರೆ, ಅವ್ರ ಕೆಲಸ ಕಾರ್ಯಗಳು ಏನೈತೆ ಮುಗಿಸ್ಕೊಂಡ ಬರಲ್ಲ, ಬೇಡದಿರೋ ವಿಷಯಗಳೆಲ್ಲ ಅಲ್ಲಿ ಮಾತಾಡ್ತಾರೆ ಕೂತ್ಕೊಂಡು. ಅವಾಗ ಹೋದಾಗ ಎಲ್ಲರೂ ಮಾತಾಡೋಕೆ ಹೋಗಲ್ಲ. ಎಲ್ಲಾದ್ರೂ ಕೆಲವ್ರಿಗೆ ನಾವೇನು ನಮ್ಮ ತನ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಹಂಗಾಗಿ ಮಾತಾಡೋದು. ಈ ಕೆಲ್ಸಕ್ಕೆ ಬರ್ದಿರೋರು ಅವ್ರ ಥರನೇ ಇರುವಂಥವ್ರು ಒಂದಷ್ಟು ಜನ ಹೆಂಗಸ್ರುಗಳಿರ್ತಾರೆ ನೋಡ್ರಿ, ಅವ್ರು ಕೂತ್ಕೊಂಡು ಹರಟೆ ಹೊಡಿಯೋಂಥದ್ದು. ಹಾಗಾಗಿ ಯಾರ ಬಗ್ಗೆನೂ ನಾವು ತಿರಸ್ಕಾರ ಮಾಡೋಕ್ಕೆ ಹೋಗ್ಬಾರ್ದು. ಅದು ಹೆಣ್ಮಕ್ಳ ವಿಷಯದಲ್ಲಿ ತಂದೆ ಇಲ್ಲ ತಾಯಿ ಇಲ್ಲ ಅಂದ ತಕ್ಷಣ ಹೆಣ್ಮಕ್ಳು ಯಾರೂ ಕೆಟ್ಟವರಾಗ್ಬಿಡಲ್ಲ. ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಿರ್ತಾರೆ.
ಒಟ್ಟಲ್ಲಿ ನಮ್ಗೆ ಹೇಳ್ತಾರಲ್ಲ, ಇವ್ರ ಮನೆಯಲ್ಲಿ ಇವರೆಲ್ಲ ಎಷ್ಟು ಕರೆಕ್ಟಾಗಿ ಬೆಳೆದಿದ್ದಾರೆ, ಎಷ್ಟು ಚೆನ್ನಾಗಿ ಅವ್ರ ಮಕ್ಕಳನ್ನ ಬೆಳೆಸಿದ್ದಾರೆ, ಎಲ್ಲನೂ ಮೆದುಕು ಹಾಕಿ ನೋಡಿದ್ರೆ ಅವ್ರಿಗಿಂತ 100 ಪಟ್ಟು ನಾವೇ ಚೆನ್ನಾಗಿದ್ದೀವಿ ಹೇಳಬೇಕು ಅಂತಂದರೆ. ಅವ್ರಿಗಿಂತ 200 ಪಟ್ಟು ನಾವು ಚೆನ್ನಾಗಿದ್ದೀವಿ. ನಮ್ಮ ತಂದೆ ಗೌರವನೂ ನಾವು ಉಳಿಸಿದ್ದೀವಿ. ನಾವು ಎಲ್ಲೂ ದಾರಿ ತಪ್ಪುವಂಥ ಕೆಲಸ ಮಾಡಲ್ಲ. ಲೈಫಲ್ಲಿ ಒಂದು ಏಳು ಬೀಳು ಹಾಗೆ ಆಗುತ್ತೆ. ಯಾರ ಲೈಫು ಒಂದೇ ದೋಣಿಲಿ ಒಂದೇ ಥರ ಕರೆಕ್ಟಾಗಿ ತಿರುಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಲೈಫಲ್ಲಿ ಒಂದೊಂದು ಸಣ್ಣ ಪುಟ್ಟ ತಪ್ಪು ಹಾಗೆ ಆಗುತ್ತೆ. ಮನುಷ್ಯ ಆದಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಎಲ್ಲೋ ಒಂದೊಂದು ತಪ್ಪುಗಳಿಗೆ ಎತ್ತಿ ತೋರಿಸೋದಲ್ಲ. ನಾವು ಒಂದು ತಪ್ಪು ಮಾಡಿದರೆ ನೀವು 1000 ತಪ್ಪು ಮಾಡಿರ್ತೀರ. ಫಸ್ಟ್ ಆಫ್ ಆಲ್ ಆಗಿ ನಮಗೇನು ಮಾತಾಡ್ತಾರೆ, ನಿಮಗೇನು ಮಾತಾಡ್ತಾರೆ, ಹಿಂದೆ ಮುಂದೆ ಅನ್ನೋದನ್ನ ಒಂದು ಸರಿ ವಾಸ್ತವನ ಅರ್ಥ ಮಾಡಿಕೊಂಡ್ರೆ ಇನ್ನೊಬ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಅವ್ರಿಗೇನು ಗೊತ್ತಾ, ಅದೊಂದು ಚಟ. ಒಬ್ಬರ ಬಗ್ಗೆ ಮಾತಾಡೋದೇ ಒಂದು ಚಟ, ಒಬ್ಬೊಬ್ಬರ ಲೈಫ್ನ ಹಾಳು ಮಾಡೋದೇ ಒಂದು ಚಟ ಅನ್ನೋದನ್ನ ಅವ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಏನೂ ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಫ್ರೆಂಡ್ಸ್, ನನ್ನ ಅವತ್ತು ತಿರಸ್ಕಾರ ಮಾಡಿದವರು ನೆಕ್ಸ್ಟ್ ನಾನು ಸಿಕ್ಕಿದಾಗ ಖುಷಿ ಪಡ್ತಿದ್ರು. ಬಂದು ತಬ್ಕೊಂಡು ಎಂಥ ಮಾಣಿಕ್ಯನ ನಾವು ಮಿಸ್ ಮಾಡಿಕೊಂಡು ನನ್ನ ತಮ್ಮನ ಮಗಳನ್ನ ಮಾಡ್ಕೊಂಡಿದ್ರೆ ಇವತ್ತು ನನ್ನ ಮನೆ ಬೆಳಗ್ತಿದ್ಲು. ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅನ್ನೋ ಮಟ್ಟಿಗೆ ಅವರಿಬ್ಬರಿಂದ ಮಾತು ತಗೊಂಡೆ ನೋಡಿ. ಅದು ನಮ್ಮ ಅಪ್ಪ ಅಮ್ಮನಿಗೆ ನಾವು ಕೊಟ್ಟುವಂಥ ಸಾರ್ಥಕತೆ. ಇನ್ನೊಬ್ರು ನಮ್ಮ ದೊಡ್ಡತ್ತೆ ಒಬ್ರು ಇದ್ದಾರೆ. ಅವ್ರು ನಮ್ಮ ಅಮ್ಮನಿಗೊಂದು ಮಾತಾಡೋರಂತೆ, ಏನೇ ಆಗಲಿ ಬಿಡು, ನಿನ್ನ ಮಗಳು ಬದುಕ್ತಾ ಇರೋದು ನೋಡಿ ನಂಗೆ ತುಂಬ ಖುಷಿ ಆಯಿತು ಅಂದ್ರಂತೆ. ಸಾಕು, ನಾವು ತಂದೆ ತಾಯಿಗಳಿಗೆ ಇನ್ನೇನು ಕೊಡ್ಬೇಕು ಹೇಳಿ. ನಾನು ನಿಜವಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ 1 ರೂಪಾಯಿ ಇಸ್ಕೊಂಡು ನಾನು ಬೆಳೆದಿಲ್ಲ ಫ್ರೆಂಡ್ಸ್. ನಾನು ಇವತ್ತವರೆಗೂ ನಮ್ಮ ಅಮ್ಮನ್ನ 1 ರೂಪಾಯಿನೂ ಕೇಳಲ್ಲ, ಏನು ಹೆಲ್ಪ್ಗೂ ಕೇಳಲ್ಲ. ನಾನು ಏನೋ ನಮ್ಮ ಅಮ್ಮನ ಹೆಲ್ಪೇ ಕೇಳಲ್ಲ ಲೆಕ್ಕಾಚಾರದಲ್ಲಿ ನಾನು. ಯಾಕೆಂದರೆ ನನ್ನ ತಂದೆ ತಾಯಿ ನಾವು ಕಷ್ಟಪಟ್ಟು ಮೇಲೆ ಬರಬೇಕೇ ಹೊರತು ತಂದೆ ತಾಯಿ ಹತ್ರ ಇಸ್ಕೊಂಡು ಮೇಲೆ ಬರೋದಲ್ಲ. 1 ರೂಪಾಯಿಗೂ ನಾವು ಲೆಕ್ಕಾಚಾರ ಹಾಕಿ, ನಾವು ಕೂಡ ಹಾಕಿ, ನಾವು ವ್ಯವಹಾರ ಮಾಡಿಕೊಂಡು ನಾನು ನನ್ನ ಗಂಡ ಸಂಪಾದನೆ ಮಾಡಿ ಮೇಲೆ ಬರ್ತೀವಿ ನೋಡ್ರಿ, ಅದಕ್ಕೊಂದು ಅರ್ಥ ಇರುತ್ತೆ. ಅದು ಬಿಟ್ಬಿಟ್ಟು ತಂದೆ ತಾಯಿ ದುಡ್ಡು ಇಸ್ಕೊಂಡು ಮೇಲೆ ಬರೋದು ಅದು ಎಲ್ಲರೂ ಮಾಡ್ಬೋದಲ್ವ. ನಾವು ಕಷ್ಟಪಟ್ಟಿದ್ದೇ ಮೇಲೆ ಬರೋದು. ನಾನು ಇವತ್ತವರೆಗೂ ನಮ್ಮ ಅಮ್ಮನ ಹತ್ರ ಫ್ರೆಂಡ್ಸ್, ನನಗೆ ಹಬ್ಬ ಹರಿದಿನಗಳಿಗೆ ಅಮ್ಮ ಬಟ್ಟೆ ತೆಗೆದು ಕೊಡ್ತಾರೆ ಹೊರ್ತು ನಾನು ಇಲ್ಲಿವರೆಗೂ ನಮ್ಮ ಅಮ್ಮನ ಹತ್ರ ಏನೂ ಕೇಳೋಕ್ಕೆ ಹೋಗಲ್ಲ. ಸರಿನಾ? ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಕೇಳೋಕ್ಕಿಲ್ಲ ಅಂದರೆ ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ. ಯಾರು ಸಾಯೋವಂಥ ಕಾಲಕ್ಕೆ ಯಾವ ಮಗಳು ಆಗಲ್ಲ, ಮಗನೂ ಆಗಲ್ಲ ಅಲ್ವಾ. ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿ ಜಾಲಿ ಮಾಡ್ಕೊಂಡು ಅವ್ರು ಇಷ್ಟು ದಿನ ಚೆನ್ನಾಗಿರಲಿ ಅಷ್ಟೇ. ಖುಷಿ ಇದ್ದರೆ ಅವ್ರು ಮಾಡಲಿ, ಖುಷಿ ಇಲ್ವಾ ಬೇಡ, ನಾವು ಕೇಳೋಕ್ಕೂ ಹೋಗಲ್ಲ. ಇಷ್ಟ ಇದ್ದರೆ ಅವ್ರ ಖುಷಿ ನನ್ನ ಮಕ್ಳಿಗೆ ಮಾಡಬೇಕು ಅನ್ನೋದಿದ್ರೆ ಮಾಡ್ಬೋದು. ಅದು ಬಿಟ್ಟು ಅಂದರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ಒಳ್ಳೆಯ ಹೆಸರು ಕೊಡ್ತಾಯಿದ್ದೀವಿ ನೋಡ್ರಿ, ಅದೇ ಖುಷಿ. ಯಾರು ಬೈಲಾದರೂ ಸರಿ ನಮ್ಮ ಅಮ್ಮಂಗೆ ನಿನ್ನ ಮಗಳು ಚೆನ್ನಾಗಿ ಬದುಕ್ತಾ ಇದ್ದಾಳೆ ಅಂತ ಹೇಳ್ತಾರಲ್ಲ, ನಮ್ಮ ಒಂದು ರಿಲೇಟಿವ್ಗಳು ಹುರ್ಕೊಂಡು ಹೇಳ್ತಾರೆ ನೋಡ್ರಿ, ಅದು ನಮ್ಮಮ್ಮಂಗೆ ಹೆಮ್ಮೆ ಪಡುವಂಥದ್ದು. ಒಂದೇ ನನ್ನ ಲೈಫಲ್ಲಿ ಒಂದು ಕೊರಗು ಏನಂದರೆ, ನನ್ನ ತಮ್ಮನ ವಿಷಯದಲ್ಲಿ ಒಂದು ಸ್ವಲ್ಪ ಇದಾಗ್ತೈತೆ, ಅದು ಮುಂದೆ ಸರಿ ಆಗುತ್ತೆ. ಆದರೆ ನಮ್ಮ ತಾಯಿಗೆ ನಾವು ಒಂದು ಒಳ್ಳೆಯ ಹೆಸರು ಕೊಟ್ಟಿದ್ದೀನಿ ನೋಡ್ರಿ, ಅದೇ ಸಾಕು. ಯಾರು ನಮ್ಮಮ್ಮನ ಬಗ್ಗೆ ನಮ್ಮಮ್ಮ ಹಂಗೆ ಹಿಂಗೆ ಅಂತಿದ್ರು, ಅಪ್ಪ ಎಲ್ಲದ ಮಕ್ಕಳು ಅಂತಿದ್ರು, ಅಂದಿದ್ದವ್ರ ಬಾಯಿಲೆ ಇವತ್ತು ನಿನ್ನ ಮಗಳು ಬಿಡಮ್ಮ ಅನ್ನೋ ಮಟ್ಟಿಗೆ ನಮ್ಮ ಅಪ್ಪನ ಮನೆ ಕಡೆಯವರೇ ಆಗಲಿ, ನಮ್ಮ ಅಮ್ಮನ ಮನೆ ಕಡೆಯವರೇ ಆಗಲಿ, ಎಲ್ಲರೂ ಇವತ್ತು ನಮ್ಮಮ್ಮನಿಗೆ ಮಾತಾಡ್ತಾರೆ ಅಂದರೆ ಹೆಮ್ಮೆಯಿಂದ ಹೇಳ್ತಾರೆ, ನಿನ್ನ ಮಗಳು ಚೆನ್ನಾಗಿ ಬದುಕ್ತಾ ಇದ್ದಾಳೆ, ಖುಷಿ ಆಯಿತು. ಯಾರು ನಮ್ಮನ್ನು ಒಂದು ಟೈಮಲ್ಲಿ ಅಪ್ಪ ಇಲ್ಲದವರು ಹಂಗೆ ಹಿಂಗೆ ಅಂತ ಕೇವಲವಾಗಿ ಮಾತಾಡಿದವರು ಇವತ್ತು ಬಾಯಿ ಮೇಲೆ ಬೆರಳು ಇಟ್ಕೋಬೇಕು ಆ ರೇಂಜಿಗೆ ಬೆಳೀತಾ ಇದ್ದೀವಿ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಫ್ರೆಂಡ್ಸ್. ನಾವುಗಳು ಇನ್ನೇನು ಕೊಡೋಕ್ಕೆ ಸಾಧ್ಯ ಹೇಳಿ? ನನ್ನಮ್ಮಂಗೆ ನಾನು ಕೊಟ್ಟಿದ್ದೀನಿ, ಅದು ನನಗೆ ಹೆಮ್ಮೆ ಇದೆ ನನಗೆ. ಯಾಕಂದರೆ ಒಂದು ಸಲ ನಮ್ಮಮ್ಮ ಅನುಭವಿಸಿದ ಅವಮಾನ ಅನ್ನೋದಿದೆಯಲ್ಲ, ಅದು ನಮ್ಮಮ್ಮನಿಗೆ ಸನ್ಮಾನವಾಗಿ ತಿರುಗಬೇಕು ಅಂದರೆ ನಾವು ಬೆಳೆದು ತೋರಿಸ್ಬೇಕಲ್ಲ ಆಡ್ಕೊಳ್ಳೋರ ಮುಂದೆ. ಹಾಗೆ ಇದ್ದೀನಿ ಇವತ್ತು. ಎಷ್ಟೋ ಜನ ನಮ್ಮಮ್ಮಂಗೆ ಹೇಳಿದ್ದಾರೆ, ನಿನ್ನ ಮಗಳು ಬಿಡಪ್ಪ ಚೆನ್ನಾಗಿ ಬದುಕಲ್ಲ, ಖುಷಿ ಆಯಿತು. ಯಾರೆಲ್ಲ ನಮ್ಮ ಅತ್ತೆ ಆಗಲಿ, ನಮ್ಮ ಅತ್ತೆ ಮಗಳಾಗಲಿ, ನಮ್ಮ ಅಮ್ಮನ ಕಡೆಯಿಂದ ನಮ್ಮ ಅಜ್ಜಿ ಅಣ್ಣ ತಮ್ಮಂದಿರ ಮಕ್ಕಳಾಗಲಿ ಎಲ್ಲರೂ ಅಷ್ಟೇ ಎಷ್ಟು ಖುಷಿ ಪಡ್ತಾರೆ ಅಂದರೆ ಇವತ್ತಿಗೂ ಅದು ನನಗೊಂಥರ ಖುಷಿ ಅನ್ನಿಸುತ್ತೆ. ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ, ಇವತ್ತು 4 ಜನ ಹೊಗಳ್ತಾ ಇದ್ದಾರೆ ಅಂತಂದರೆ ನನಗದೇ ಹೆಮ್ಮೆ ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್. ಯಾಕಂದರೆ ಹಾಗಾಗಿ ನೋಡಿ, ಯಾರೂ ಕೆಟ್ಟವರಾಗಿರಲ್ಲ, ಯಾರೂ ಒಳ್ಳೆಯವರು ಆಗಿರಲ್ಲ. ಆದರೆ ಹೆಣ್ಣು ಮಕ್ಕಳ ಬಗ್ಗೆ
ಹಗುರವಾಗಿ ಮಾತಾಡಬೇಡಿ. ಇವತ್ತು ನೀವು ಮಾಡಿರುವಂಥ ಅವಮಾನಗಳನ್ನ ಮುಂದೊಂದು ದಿನ ನಿಮ್ಮ ಮಕ್ಕಳುಗಳು ಅನುಭವಿಸ್ತಾರೆ. ನಿಮ್ಮ ಮಕ್ಕಳು ಅನುಭವಿಸ್ತಿದ್ರು, ನಿಮ್ಮ ಮಕ್ಕಳಿದೆ ನೋಡ್ರಿ, ಅವರಾರು ಅನುಭವಿಸ್ತಾರೆ. ಇವತ್ತು ನೀವು ನನ್ನ ಮದುವೆ ಕಿತ್ತಾಕ್ಬಿಟ್ಟು ಖುಷಿ ಪಟ್ರಿ ಅಂತಲ್ಲ, ಒಂದು ಕಡೆ ಕಿತ್ತೋದ್ರೆ ಇನ್ನೊಂದು ಕಡೆ ಚೆನ್ನಾಗಿ ಲೈಫ್ ಸಿಕ್ಕೇ ಸಿಗುತ್ತೆ, ಆಯಿತಾ? ಅಲ್ಲಿ ನಾವು ಒಂದು ಬಿದ್ದವನು ಇನ್ನೊಂದು ಕಡೆ ಎದ್ದೇ ಹೇಳ್ತಾನೆ. ನಾನು ಫ್ರೆಂಡ್ಸ್ ಹಠಾಚಲಕ್ಕೆ ಬದುಕುವಂಥ ಹೆಂಗಸು, ಯಾವುದನ್ನು ಸುಲಭವಾಗಿ ಮರೆಯಲ್ಲ. ಯಾರು ಏನೇ ಅಂದಿರ್ತಾರೋ ಅವ್ರ ಮುಂದೆ ಇನ್ನೂ ಹೆಚ್ಚೆಚ್ಚು ಬೆಳೆಯೋಕ್ಕೆ ಇಷ್ಟಪಡ್ತೀನಿ ಹೊರತು ನಮ್ಮಪ್ಪನಿಗೂ ಕುಗ್ಗುವಂಥ ಕೆಲಸಗಳನ್ನಂತೂ ಮಾಡಲ್ಲ. ಆದರೆ ನಮ್ಮಪ್ಪನ ಹೆಸ್ರನ್ನೂ ನಾನು ಎಲ್ಲೂ ಹಾಳು ಮಾಡಿಲ್ಲ, ನಮ್ಮಮ್ಮನ ಹೆಸ್ರನ್ನೂ ಎಲ್ಲೂ ಹಾಳು ಮಾಡಿಲ್ಲ. ಈ ಸಂಬಂಧಿಕರಿದ್ದಾರೆ ನೋಡ್ರಿ, ಇವರೇ ಹುಳಿ ಹಿಂಡ ಕೆಲಸಗಳು ಮಾಡಿ ನಮ್ಮ ಮಧ್ಯಗಳಲ್ಲೇ ತಂದಿಕ್ಕೋದಂಥದ್ದು. ತಾಯಿ ಮಗಳಿಗೆ ತಂದಿಕ್ಕೋದು, ಮಗ ತಮ್ಮನಿಗೆ ಅಕ್ಕನಿಗೆ ತಂದಿಕ್ಕೋದು, ಅವ್ರಿಗೆ ತಂದಿಕ್ಕೋದು. ಫಸ್ಟ್ ಆಫ್ ಆಲ್ ಆಗಲಿ ಇವ್ರು ಯಾರೂ ಸರಿ ಇಲ್ಲ ಫ್ರೆಂಡ್ಸ್. ಸರಿ, ನಾನು ಹೇಳ್ತೇನೆ ಮಗಳ ತೂಕ ಅನ್ನೋದಿರುತ್ತೆ ನೋಡ್ರಿ, ತೂಕವಾಗಿರೋರು ಒಬ್ಬರು ನನ್ನ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನು ಅವರು ಚಪ್ಪಲಿ ಹೊಡೆದ್ರೆ ಹೊಡೆಸ್ಕೊಂಡ್ಬಿಡ್ತೀನಿ ನಾನು. ಅದೇ ಅವ್ರಿಗೆ ಯೋಗ್ಯತೆಯೇ ಇಲ್ಲ ಅಂತ ಅನ್ನೋರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂದರೆ ಅದನ್ನು ಹಿಂಗೆ ಅಂದುಬಿಡ್ಬೇಕು. ಯಾಕಂದ್ರೆ ಅವ್ರು ಅಲ್ಲಿಗೆ ಲಾಯಕ್ಕಷ್ಟೇ ಅಂತ ಬಿಟ್ಬಿಡ್ಬೇಕು ಅವ್ರ ಬಗ್ಗೆ ಹೊರತು ಅವ್ರೇನೋ ಅಂದರು ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಕೊರಿಕೊಂಡು ಇದು ಮಾಡ್ಬೋದು. ಅವ್ರು ಬೆಳೀತಾರ, ಅವ್ರ ಮಕ್ಕಳು ಹೆಂಗೆ ಬೆಳೀತಾರೋ ಅದಕ್ಕಿಂತ ಹೆಚ್ಚು ನಾವು ಬೆಳಿಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅಷ್ಟೇ ಹೊರತು ಕಾಲಾಯ ತಸ್ಮಯ ಅಂತ ನನಗೆ ಕಾಲನೇ ಎಲ್ಲದಕ್ಕೂ ಅವ್ರಿಗೆ ಉತ್ತರಗಳನ್ನ ಕೊಡ್ತದೆ. ಹಾಗಾಗಿ ನಮ್ಮನ್ನು ಅವತ್ತು ಅವಮಾನ ಮಾಡಿದವರು ಇವತ್ತು ನಮಗೆ ಸಿಕ್ಕಿದಾಗ ನಮ್ಮನ್ನೇ ಇವತ್ತು ಕೊಂಡಾಡ್ತಾರೆ ಅಂದರೆ ಇನ್ನೆಷ್ಟು ಮಟ್ಟಿಗೆ ನಂಬ್ತಾನೆ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ ಅಲ್ವಾ? ಯಾಕಂದರೆ ಒಬ್ಬರಲ್ಲ ಒಬ್ಬರು ಹೇಳಿರ್ತಾರಲ್ವ ನಮ್ಮ ಬಗ್ಗೆ. ಈಗ 100 ಜನ ಕೆಟ್ಟದ್ದು ಹೇಳ್ಬೋದು, ಇಬ್ಬರಾರು ನಮ್ಮ ಬಗ್ಗೆ ಒಳ್ಳೇದು ಹೇಳಿರ್ತಾರಲ್ವ. ಬಿಡಪ್ಪ ಅಣ್ಣಸ್ವಾಮಿ ಮಗಳು ಹಿಂಗೆ ಹಂಗೆ ಅಂತ ಹೇಳಿದಾಗ ಅವ್ರ ಮನಸ್ಸಲ್ಲಿ ಹೆಂಗೆ ಅನ್ನತ್ತೆ ನೋಡು, ಇಂಥ ಒಂದು ಹೆಣ್ಮಕ್ಳನ್ನ ನಾವು ನಮ್ಮ ಮನೆಗೆ ತಂದ್ಕೊಂಡಂತೆ ನಾವು ಇದು ಮಾಡಿಬಿಟ್ವಿ, ಆ ಹೆಣ್ಮಕ್ಳಿಗೆ ಮೋಸ ಮಾಡಿಬಿಟ್ವಿ, ಆ ಹೆಣ್ಮಕ್ಳಿಗೆ ಕಣ್ಣೀರು ಹಾಕಿದ್ವಿ ಅಂತ. ನೋಡಿ ಫ್ರೆಂಡ್ಸ್, ಒಬ್ಬೊಬ್ಬರು ಅನುಭವಿಸೋದು ಅವತ್ತು ನಾವು ಹಾಕಿರುವಂಥ ಕಣ್ಣೀರು ಶಾಪ. ನಾವು ಎಷ್ಟು ಕಣ್ಣೀರು ಹಾಕಿದ್ದೀವಿ ಅಂದರೆ, ಯಾಕಂದರೆ ಏನೋ ತಪ್ಪು ಮಾಡ್ದಂತೆ ಎಷ್ಟು ಕಣ್ಣೀರು ಹಾಕಿದ್ದೀವಿ ಗೊತ್ತಾ? ನಮ್ಮಮ್ಮ ಆಗಲಿ, ನಾವಾಗಲಿ, ನಮ್ಮ ಅಜ್ಜಿ ಆಗಲಿ ಎಷ್ಟು ಕಣ್ಣೀರು ಹಾಕ್ತಿದ್ವಿ ಗೊತ್ತಾ? ಈ ಥರ ಎಲ್ಲ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಅಂದ್ಕೊಂಡು ಇಷ್ಟು ಕಣ್ಣೀರು ಹಾಕಿದ್ದೀವಿ ಅಂದರೆ ಆ ಕಣ್ಣೀರು ಫಲನೇ ಇವತ್ತು ಈ ಅತ್ತೆ ಆಗಲಿ ಆ ಅತ್ತೆ ಆಗಲಿ ಅನುಭವಿಸ್ತಾ ಇರೋದು ಕಾರಣ ನಮ್ಮ ಕಣ್ಣೀರಿನ ಶಾಪನೇ ಅವರು ಎದುರಿಸ್ತಾ ಇರುವಂಥದ್ದು, ಬೇರೇನೂ ಅಲ್ಲ. ಯಾವುದೇ ಹೆಣ್ಮಕ್ಳಿಗಾಗಲಿ ಕಣ್ಣೀರು ಹಾಕ್ಸ್ಬೋದು, ಅವರ ಒಂದು ನೊಂದ ಮನಸ್ಸು ಬಿಡಲ್ಲ. ಅದನ್ನು ಅಲ್ಲೇ ಕಲಿಯೋಗ ಇದು. ನಾವು ಮಾಡಿದ್ದು ನಮಗೆ ಅಂತ ಇಲ್ಲಿ ಮಾಡಿದ್ದು ನಾವು ಇಲ್ಲೇ ತೀರಿ ಹೋಗ್ತೀವಿ, ನಿಜ ಅಲ್ವಾ? ಒಟ್ಟಲ್ಲಿ ಫ್ರೆಂಡ್ಸ್, ನಮ್ಮ ಅಪ್ಪ ಅಮ್ಮನಿಗೆ ಒಂದೊಳ್ಳೆ ಹೆಸ್ರು ಕೊಟ್ಟಿದ್ದೀನಿ, ಅದು ನನಗೆ ಹೆಮ್ಮೆ ಅನ್ನಿಸ್ತಿದೆ. ಮತ್ತು ಇನ್ನೂ ಒಂದು ನಿಮ್ಮ ಹತ್ರ ಎಲ್ಲ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಬೇಕಾದ್ರೆ ನಾಳೆ ಶೇರ್ ಮಾಡ್ಕೋತೀನಿ. ಇವತ್ತು ಎಲ್ಲ ಒಟ್ಟಿಗೆ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್, ಸಿಕ್ಕಿದಾಗ ಇವತ್ತು ಅವ್ರಿಗೆ ನಮಗೆ ಹೆಮ್ಮೆಯಿಂದ ಮಾತಾಡಿಸ್ತಾರೆ ನೋಡ್ರಿ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಅವ್ರ ಮೇಲೆ ಏನು ದ್ವೇಷ ತರ್ಸೋಕ್ಕೆ ಹೋಗಲ್ಲ. ಆದರೆ ಅವತ್ತು ಮನಸ್ಸಿಲ್ಲದ ಅಂದರೆ ನನಗೆ ಏನೂ ಅರಿವಿಲ್ಲ ಅವತ್ತು. ಆ ಒಂದು ಮನಸ್ಸಿಗೆ ನೋವು ಕೊಟ್ಟಾಗ ಆ ಮನಸ್ಸು ಎಷ್ಟು ಕುದ್ದಿರುತ್ತದೆ. ಯಾಕಂದರೆ ಚೆನ್ನಾಗಿರೋ ಒಂದು ಫ್ಯಾಮಿಲಿಗೆ ಅವರ ಒಂದು ಕ್ಯಾರೆಕ್ಟರ್ ಲೆಸ್ ಮಾಡ್ತಾರಲ್ಲ, ಎಷ್ಟು ಬೇಜಾರಾಗುತ್ತೆ. ಇವತ್ತು ನಾನು ಪಡೋದಂತಲ್ಲ, ತುಂಬ ಜನ ಹೆಣ್ಮಕ್ಳು ಈ ನೋವನ್ನ ಅನುಭವಿಸಿರ್ತಾರೆ ಅಲ್ವಾ? ಎಷ್ಟೋ ಮನೆ ಹೆಣ್ಮಕ್ಳನ್ನ ಅಪ್ಪ ಇಲ್ಲ ಅಂದ ತಕ್ಷಣ ಆ ಮನೆಯನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ಒಂಥರ ನೋಡ್ತಾ ಇರ್ತಾರೆ. ಸಾವಿರಾರು ಸರಿ ವಿಚಾರಿಸ್ತಾ ಇರ್ತಾರೆ ಆ ಹೆಣ್ಮಗಳ ಬಗ್ಗೆ. ಅವ್ರಿಗೆ ಹೆಣ್ಣು ನಮ್ಮ ಮನೆಗೆ ಬಂದು ಬೆಳಗಬೇಕು ಅನ್ನೋದಿಲ್ಲ, ಅವರ ತಾಯಿ ಬಗ್ಗೆ, ತಂದೆ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಮಾಡಿ ಆ ಹೆಣ್ಣು ಬಗ್ಗೆನೇ ಏನೇನೋ ಇದು ಮಾಡಿಬಿಡ್ತಾರೆ. ಒಂದೊಂದು ಹೆಣ್ಮಕ್ಳು ಆ ನೋವಿಂದ ಎಷ್ಟೋ ಹೆಣ್ಮಕ್ಳು ಸುತ್ತೋಗಿದ್ದು ನಾನು ನೋಡಿದ್ದೀನಿ. ಒಟ್ಟೊಂದು ನಾನೇ ಹೋಗ್ಬಿಡ್ತಿದ್ದೇನೋ, ಯಾಕಂದರೆ ಅವರೊಂದಿರೋ ಮಾತಿಗೆ ಅದು ಹೇಳೋದಿಲ್ಲ, ಸೀಮೆಣ್ಣೆ ಹಾಕೊಳಕ್ಕೆ ಹೋಗಿದೆ ಅಂತ. ಹಾಗೆ ಒಂದೊಂದು ಮನಸ್ಸುಗಳು ತುಂಬಾ ಸೂಕ್ಷ್ಮತೆ ಇರುತ್ತೆ. ಅದೇನಾರು ತೀರ ಒಳಗೆ ತೊಗೊಂಬಿಟ್ರೆ ಪ್ರಾಣಗಳೇ ಉಂಟೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳನ್ನೂ ತಂದೆ ಇಲ್ಲ ಅಂದ ತಕ್ಷಣ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾಳೆ ಮಕ್ಕಳಿಗೆ. ಒಟ್ಟಲ್ಲಿ ತಾಯಿ ಆಳೋದ್ರೂ ಪರವಾಗಿಲ್ಲ, ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಸಿರ್ತಾಳೆ. ಯಾವ ಮಕ್ಕಳು ತಾಯಿ ಹೋಗಿದ್ದ ದಾರಿಗೆ ಯಾವ ಮಕ್ಕಳು ಹೋಗಲ್ಲ. ತಾಯಿ ಏನೋ ಒಂದು ಕೆಟ್ಟ ಕೆಲಸನೇ ಮಾಡಿದ್ರು ಮಕ್ಕಳು ಮಾಡೋಕ್ಕೆ ಹೋಗಲ್ಲ. ಮಕ್ಕಳು ಮಕ್ಕಳಾಗೇ ಬೆಳೆಸಿರ್ತಾಳೆ. ಅವಳು ಒಂದು ಒಳ್ಳೆಯದು ಕೆಟ್ಟದ್ದು ನಿಮ್ಮ ಮನೆಗೆ ಬಂದಮೇಲೆ ನಡಿಬೇಕಾಗುತ್ತೆ ಅಷ್ಟೇ, ನಿಜ ಅಲ್ವಾ? ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಈ ಥರ ಸ್ಟೋರಿ ನಂದು ಆಯಿತು.
ಇನ್ನೂ ಬೇಕಾದಷ್ಟಿದೆ, ನೋಡೋಣ ಒಂದೊಂದಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಫ್ರೆಂಡ್ಸ್. ಈ ಥರ ಅನುಭವ ನಿಮ್ಮಲ್ಲೂ ಯಾರಿಗಾರೋ ಆಗಿದೆಯಾ? ಆಗಿದ್ರೆ ಕಮೆಂಟ್ ಮಾಡಿ. ನಿಜ ಅಲ್ವಾ, ಅಪ್ಪ ಇಲ್ಲ ಅನ್ನೋದು ಹೆಣ್ಣು ಮಕ್ಕಳ ನೋವು. ಒಂದು ಮನೇಲಿ ಗಂಡು ಮಕ್ಕಳಿಲ್ಲ ಅಂದರೆ ಆ ನೋವು ಎಷ್ಟಿರುತ್ತೆ ಅಲ್ವಾ? ಆ ಮನೆಯೇ ಒಂದು ಹೇಗೆಲ್ಲ ಮಾಡಾಕ್ಬಿಡುತ್ತೆ ಸಮಾಜ ಅನ್ನೋದು. ಸಮಾಜ ಅಲ್ಲ, ರಿಲೇಟಿವ್ಗಳು.